ನಮಸ್ಕಾರ ವೀಕ್ಷಕರೇ, ಲೈಫ್ ರಿಯಾಲಿಟಿ 369 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಹೋದ ವಿಡಿಯೋದಲ್ಲಿ ಶ್ರೀ ಯಾತಳೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸಮಯದ ಅಭಾವದಿಂದ ನಾವು ಸಂಪೂರ್ಣ ಸ್ವಾಮಿ ಚರಿತ್ರೆ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕಾಗಲಿಲ್ಲ. ಇವತ್ತು ಕೂಡ ನಾವು ಒಂದು ಬಿಡುವಿನ ಸಮಯದಲ್ಲಿ ಮೂಲ ಆರಾಧಕರಾದಂತಹ ಬಿ ಲಕ್ಷ್ಮಣ್ ಶೆಟ್ಟಿ ಅವರಿಗೆ ಕಾಲ್ ಮಾಡಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ ನಂತರ ನಮಗೆ ಕೇವಲ ಅರ್ಧ ಗಂಟೆ ಸಮಯ ಕೊಟ್ಟಿದ್ದಾರೆ. ಸೊ ಈ ಅರ್ಧ ಗಂಟೆಯಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಸ್ವಾಮಿ ಚರಿತ್ರೆ ಬಗ್ಗೆ ಸ್ವಲ್ಪನೇ ತಿಳ್ಕೊಂಡಿದ್ವಿ. ಇದನ್ನು ಮತ್ತೆ ಮುಂದುವರಿದ ಭಾಗವನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ರೀ. ಚಾನೆಲ್ನವ್ರಿಗೆ ಎಲ್ಲರಿಗೂ ನಮಸ್ಕಾರ. ಈ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸ್ವಾಮಿಯ ಆಯುಧಗಳಲ್ಲಿ ಇದು ಒಂದು ಮಂತ್ರದಂಡ ಅಂತಲೂ ಇದೆ. ಆಮೇಲೆ ಇದೊಂದು ಕಮಂಡಲ್ ಅಂತ ಇದೆ. ಫಸ್ಟು ಮಂತ್ರದಂಡದ ಬಗ್ಗೆ ಎಲ್ಲರಿಗೂ ತಿಳಿಯೋ ರೀತಿ ನಾನು ತಿಳಿಪಡಿಸುತ್ತೇನೆ. ಇದು ಮಂತ್ರದಂಡ ಅಂತೇಳಿ ಇದನ್ನು ತಯಾರು ಮಾಡಿರ್ತಕ್ಕಂಥದ್ದು ಗ್ರಾನೈಟ್ನಲ್ಲಿ. ಇದರೊಳಗೆ ನಮ್ಮ ಶಕ್ತಿ, ಬೀಜಾಕ್ಷರಗಳ ಶಕ್ತಿ ಎಲ್ಲ ತುಂಬಿ ಮಂತ್ರದಂಡನ ನಾವು ತಯಾರು ಮಾಡಿದ್ದೀವಿ. ಈ ಮಂತ್ರದಂಡ ಸಣ್ಣ ಮಕ್ಕಳಾಗಲಿ, ಗ್ರಹ ಸಂಬಂಧ, ರಾಹು ಸಂಬಂಧ, ಪೀಡೆ ಪಿಚಾಚಗಳ ಸಂಬಂಧ, ಇಂಥ ಈ ಭೂಮಂಡಲಿರ್ತಕ್ಕಂಥ ದುಷ್ಟ ಶಕ್ತಿಗಳ ಸಂಬಂಧವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಮಂತ್ರದಂಡಕ್ಕಿದೆ. ಇದಕ್ಕೆ ಹೆಸರು ಮಂತ್ರದಂಡ ಅಂತೇಳಿ. ಸಣ್ಣ ಮಕ್ಕಳು ಚೀರ್ತವೆ, ಮೆಟ್ಟು ಬೀಳ್ತವೆ, ಕಿಲಿ ನಗ್ತವೆ, ನಾನಾ ರೀತಿ ಗ್ರಹಗಳ ಚೇಷ್ಟೆಯಿಂದನೂ ಸಹ ಮಕ್ಕಳು ಮಾಡ್ತಾರೆ. ಆಮೇಲೆ ದೊಡ್ಡವರು ಎಲ್ಲರೂ ಬಿದ್ದಿರ್ತಾರೆ, ಅವರಿಗೆ ಆಗಿಂದಾಗೆ ಉಣಿಯುವ ಅಮಾವಾಸ್ಯೆ ಮುಂದೆ ತೊಂದರೆ ತಾಪತ್ರೆಗಳು ಬರ್ತಾನೆ ಇರುತ್ತೆ. ಮೈ ನೋವು, ಕೈ ಕಾಲುಗಳ ನೋವು, ಸೊಂಟ ನೋವು ಇವೆಲ್ಲ ಬರ್ತಾನೆ ಇದೆ. ಅದಕ್ಕೂ ಸಹ ಇದನ್ನು ಮೂರು ಸರಿ ನಿವಾಳಿಸಿ ಅವರಿಗೆ ಇದರದ್ದು ನೀರಾಗಲಿ ಸ್ವಲ್ಪ ಭಸ್ಮ ಆಗಲಿ ಇದಕ್ಕೆ ಮುಡಿಸಿ ಕೊಟ್ಟು ಉಪಯೋಗ ಪಡಿಸಿದರೆ ಅವರಿಗೆಲ್ಲರೂ ಗುಣ ಆಗ್ತಾ ಬರ್ತಾಯಿದೆ. ಇದು ನಿರಂತರ ಇದು ಉಪಯೋಗ ಮಾಡ್ತಾನೆ ಇದ್ದೀವಿ. ಮಂತ್ರದಂಡ ಕಮಂಡಲ ಅಂತ ಇದೆ. ಇದು ಕಮಂಡಲ ಅಂದರೆ ಮಹಾ ಉನ್ನತ ಮಟ್ಟವಾದಂಥ ಭೂಮಂಡಲದ ತೂಕ ಎಷ್ಟು ಇದೆಯೋ ಅಷ್ಟೇ ತೂಕ ಕಮಂಡಲ ಅಂತ ನಮ್ಮ ಅಜ್ಜರು ಹೇಳೋರು. ಅಂದರೆ ಅದ್ರ ಬಗ್ಗೆ ನಮಗೆ ತಿಳಿದಷ್ಟು ನಾನು ಹೇಳ್ತದೇನೆ, ಅನುಭವಿಸಿದ್ದ ಅಂಥದ್ದು ನಾನು ಹೇಳ್ತದೇನೆ. ಒಬ್ಬ ಸಾಧು, ಈ ಸಾಧು ಈ ತಯಾರು ಮಾಡಿರ್ತಕ್ಕಂಥ ಆಚಾರ ಮನೆಯಿಂದ ಈ ದೇವಸ್ಥಾನಕ್ಕೆ ತರೋದ್ರಲ್ಲಿ ಒಂದೇ ಕೈ ಹಿಡ್ಕೊಂಬಂದು ಇಲ್ಲಿ ತರುವಾಗ ಸುಮಾರು ತೊಂದರೆ ತಾಪತ್ರೆಗಳಾದವು ಅವರಿಗೆ. ಆದರೆ ಅವರು ಆ ಕಮಂಡಲ ಇಳಿಸೋದೇ ರೀತಿ, ಅಂದರೆ ಅದು ಭಾರ, ಭೂಮಂಡಲದ ಭಾರ ಇಳಿಸೋ ರೀತಿ ಕಷ್ಟ ಬಿದ್ದು ಇಲ್ಲಿಗೆ ತಂದು ದೇವಸ್ಥಾನ ಸೇರಿದರು. ಸೇರಿ ಆದಮೇಲೆ ಅವ್ರು ಇಲ್ಲಿ ತರಕ್ಕೆ ಭಾಳ ತುಂಬ ಸುಸ್ತಾದರು, ನೀರನ್ನು ಕುಡಿದ್ರು. ಇಲ್ಲಿ ಬಂದು ಅದ್ರ ವಿವರ ಹೇಳಿ, ಕಮಂಡಲ ಅನ್ನೋದು ನಾನು ಕೇಳಿದ್ದಷ್ಟೇ, ಇದ್ರ ವಿವರ ಏನನ್ನ ಗೊತ್ತಿಲ್ಲಪ್ಪ, ಭೂಮಂಡಲದ ಭಾರ ಇದ್ದಂಗೆ ಇದು ಸುಲಭವಾದ ವಸ್ತು ಅಲ್ಲ ಅಂತಂದು ನಿಮಗಿದ್ರ ಬಗ್ಗೆ ವಿವರ ಹೇಳಿದ್ರು. ಆಮೇಲೆ ನಮ್ಮ ನಿತ್ಯ ಜೀವನದಲ್ಲಿ ಈ ಗ್ರಹ ಸಂಬಂಧ, ರಾಹು ಸಂಬಂಧ, ನೆಲರಾವು, ಜಲರಾವು ಬಿದ್ದಿರ್ತಕ್ಕಂಥ ಭೂರಾವು ಮತ್ತು ಜಲರಾವು ಎರಡಿದ್ದಾವೆ. ಈ ರಾವು ಸಂಬಂಧ ಇರ್ತಕ್ಕಂಥದ್ದು ಗಾಳಿ ಸಂಬಂಧ ಇರತಕ್ಕಂಥದ್ದು ಬಿಡಿಸಲಿಕ್ಕೆ ಈ ಹರಿತಕ್ಕಂಥ ನೀರು ಯಾವುದೇ ಆಗಿರಲಿ ಅಲ್ಲಿ ಹೋಗಿ 108 ಈ ಸ್ವಾಮಿದೇ ಜಪ ನಾವು ಮಾಡಿ ಅವ್ರ ಮೇಲೆ ಹಾಕ್ತೀವಿ. ಪ್ರತಿ ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಟೈಮ್ನಲ್ಲಿ ಈ ಕಾಯಕ ಮಾಡಿದರೆ 3 ಸರಿ ಮಾಡಿದರೆ ಅವ್ರ ಮೈಯಲ್ಲಿ ಇರತಕ್ಕಂಥದ್ದು ಪರಿಪೂರ್ಣ ಹಂತವಾಗಿ ಬಿಡುಗಡೆಯಾಗಿ ಅವರು ಗುಣಮುಖ ಆಗ್ತಾರೆ. ಅದಾದ ನಂತರ ದೇವಿದೊಂದು ತಾಯ್ತಬಾರ್ದು ಅವರಿಗೆ ಕೊಳ್ಳಲ್ಲಿ ಕಟ್ಟಿ ಕಳಿಸ್ತೀವಿ. ಇದು ಹೆಂಗಪ್ಪ ಅಂತಂದರೆ, ಗಾಳಿ ಹೆಂಗೆ ಕಣ್ಣಿಗೆ ಕಾಣೋದಿಲ್ಲೋ ಅದೇ ರೀತಿ ನಾವು ಮಾಡ್ತಕ್ಕಂಥ ಬೀಜಾಕ್ಷರಗಳು ನಾವು ಹೇಳಿದ್ಮೇಲೆ ಗೊತ್ತಾಗುತ್ತೆ ಜನರಿಗೆ, ನಮ್ಮ ಧ್ವನಿ ಗೊತ್ತಾಗುತ್ತೆ ಅಷ್ಟೇ. ಅಂದರೆ ಅಕ್ಷರಗಳು, ವಾಕ್ಯಗಳು ಮನುಷ್ಯನಿಗೆ ಯಾರೂ ಕಾಣೋಲ್ಲ. ಅಂತರ್ವ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಬೀಜಾಕ್ಷರಗಳು ನಾವು ಸಿದ್ಧಿ ಮಾಡ್ಕೊಂಡಿರೋದ್ರಿಂದ ಆ ಬೀಜಾಕ್ಷರಗಳು ಅವರಿಗೆ ಕೆಲಸ ಮಾಡಿ ಅವ್ರೊಳಗಡೆಗೆ ಅಡಕವಾಗಿರ್ತಕ್ಕಂಥ ಸಮಸ್ಯೆ ಪರಿಹಾರ ಮಾಡ್ತಿದೆ. ಆಮೇಲೆ ಅದಾದ ನಂತರ ಮಕ್ಕಳಿಗೆ ಒಂದು ಭಸ್ಮನೂ ರೆಡಿ ಮಾಡಿಕೊಡ್ತೀವಿ, ಒಂದು ಎಳೆನೂ ರೆಡಿ ಮಾಡಿಕೊಡ್ತೀವಿ. ಅದನ್ನು ಸಹ ಅದೇ ರೀತಿ ಎಲ್ಲ ಕೆಲಸ ಮಾಡ್ತೀವಿ. ಇವೆಲ್ಲ ನಿಜ ಸತ್ಯ ಧರ್ಮದಿಂದ ಕೆಲಸ ಮಾಡ್ತಕ್ಕಂಥ ವಿಚಾರ ಆಗಿದೆ. ಈ ಚಾನಲ್ನಲ್ಲಿ ಕೇಳ್ತಕ್ಕಂಥ ಇವೆರಡು ವಿಚಾರ ನಾನು ನನಗೆ ಬಹಿರಂಗಪಡಿಸಿ ಹೇಳಿದ್ದೀನಿ. ನೋಡ್ತಕ್ಕಂಥವ್ರಿಗೆ, ಕೇಳ್ತಕ್ಕಂಥವ್ರೆಲ್ಲರಿಗೂ ಈ ಸ್ವಾಮಿಯ ಬಗ್ಗೆ ನಂಬಿಕೆ ಇಡಿ. ಪ್ರತಿನಿತ್ಯ ಪರಮಾತ್ಮನ ಧ್ಯಾನ ಮಾಡಿ, ಬರೀ ಯಾತಾಳೇಶ್ವರಂದು ಕುಂತಲ್ಲಿ ನಿಂತಲ್ಲಿ ಮಲಗುವಾಗ ಪ್ರತಿದಿನವೂ ಬರೀ ಹೆಸರೊಂದು ಹೇಳ್ಕೊಂತ ಹೋದರೆ ನಿಮಗೆ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳು, ಚೋರರ ಭಯ, ಕಳ್ಳರ ಭಯ, ಶತ್ರುಗಳ ಭಯ, ಇದು ನಿಜ ಸತ್ಯ ಸಿದ್ಧಾಂತ ಮಾತ್ರ. ಇಷ್ಟು ನಾನು ಇವರಿಗೆ ಚಾನಲ್ನವರಿಗೆ ಈ 2 ಐಟಮ್ಸ್ ಬಗ್ಗೆ ವಿವರ
ನಾನು ತಿಳಿಸಿದ್ದೇನೆ ರೀ. ಹೋದ ವಿಡಿಯೋದಲ್ಲಿ ಸ್ವಾಮಿಯ ಒಂದು ವಾರ್ಷಿಕ ಪೂಜೆ ಬಗ್ಗೆ ತಿಳಿಸಿದ್ರಿ. ಇನ್ನೇನೀಗ ಜನವರಿ ಹತ್ತಿರ ಬರ್ತಾ ಇದೆ. ಸೊ ಯಾವೊಂದು ದಿನಾಂಕದವರೆಗೆ ಸ್ವಾಮಿ ಪೂಜೆ ನಡೆಯಲ್ಪಡ್ತದೆ? ಮೊಟ್ಟ ಮೊದಲನೇದಾಗಿ ಅನ್ನಪೂರ್ಣೇಶ್ವರಿ ನಾವು ಪೂಜೆ ಶುರು ಮಾಡ್ತೇವೆ. ಮನೆಯೆಲ್ಲ ಸ್ವಚ್ಛತೆ ಮಾಡಿ ಅನ್ನಪೂರ್ಣೇಶ್ವರಿ ಪೂಜೆ ಅಂದರೆ ರಾಶಿ ಪೂಜೆ ಅಂತ ನಾವು ಹೇಳ್ತೀವಿ. ಅನ್ನಪೂರ್ಣೇಶ್ವರಿ ಪೂಜೆ ಅಂತ ಹೇಳ್ತೀವಿ. ಸುಮಾರು ಒಂದು ಅಂದಾಜು ಒಂದು 50 kg ಅಕ್ಕಿ ರಾಶಿ ಮಾಡ್ತೀವಿ. ಈ ರಾಶಿ ಮಾಡಿದಂಥ ಅದು ಪೂಜೆ ವಸ್ತುಗಳು ಎಲ್ಲ ಸಂಗ್ರಹಣೆ ಮಾಡಿ ಮುತ್ತೈದರ 5 ಜನದಿಂದ ಆ ರಾಶಿ ಪೂಜೆ ಮಾಡ್ತೀವಿ. ಈ ರಾಶಿ ಪೂಜೆ ಆದ ನಂತರ ತಾಯಿ ಜಗನ್ಮಾತೆ ಎಷ್ಟೇ ಜನ ಬಂದ್ರೂ ಸಮೃದ್ಧಿಯಾಗಿ ಅವ್ರಿಗೆ ತೃಪ್ತಿಪಡಿಸಿ ಹೆಚ್ಚಳ ಆಗ್ಬೇಕು ತಾಯಿ ಅಂತೇಳಿ ಅದಕ್ಕೆ ನಾವು ಬೇಡ್ಕೊಂಡು ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿ ತಾಯಿಗೆ ವಂದಿಸ್ತೀವಿ. ಆಮೇಲೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಇವ್ರದ್ದು ಒಂದು ಗ್ರೂಪ್ ಇದೆ, ಯಾತಾಳೇಶ್ವರ, ಬ್ಯಾತಾಳೇಶ್ವರ, ಕುಮಾರ ಬಾಲಕ ಅಂತ ಗ್ರೂಪ್ ಇದೆ. ಈ ಗ್ರೂಪ್ನವ್ರಿಗೆ ಎಲ್ಲರಿಗೂ ಅವತ್ತು ಆಹ್ವಾನ ನೀಡ್ತೇವೆ. ಅಂದರೆ ನೀವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ಬೇಕು, ಯಾವ ರೂಪದಲ್ಲಿ ಆದರೂ ಬರಬೇಕು, ಬಂದೋಗಿ ಅಂತ ನಾವು ಕೈ ಮುಗಿದು ಇವ್ರಿಗೆ ನಾವೆಲ್ಲ ಕೇಳ್ಕೊಳ್ತಿದ್ದೀವಿ. ಅಂದರೆ ಯಾತಾಳೇಶ್ವರ ಸ್ವಾಮಿ ಸಂಬಂಧಪಟ್ಟಂಗೆ ಗಣಗಳನ್ನ ನೀವು ಆಹ್ವಾನ ಮಾಡಿ ಆ ಒಂದು ಗಣಗಳು ಕೂಡ ನೀವು ಪೂಜೆ ಸಲ್ಲಿಸ್ತೀವಿ. ಅದು ಪ್ರತಿ ಸಾರಿ ನಿರಂತರವಾಗಿ ಅಂತ 1 ಕ್ಯಾರೆಟ್ರಷ್ಟು. ಆಮೇಲೆ ಏನೇ ಜನ ಸಮೂಹ ಸೇರಿದರೂ ಯಾವುದೋ ತೊಂದರೆ ತಾಪತ್ರೆ ರೀತಿ ಇದುವರೆಗೆ ನಿರಂತರ 33 ವರ್ಷಗಳ ಕಾಲ ನಡೆದು ಬಂದಿದೆ. ಈ ಸೆಕೆಂಡ್ 34ನೇ ವರ್ಷದ ಪ್ರಾರಂಭ ಮಾಡ್ತದೆ. ಇದಕ್ಕೆ ಸೇರ್ತಕ್ಕಂಥ ಜನ 1,500 1,200ರಿಂದ 1,500 ಜನದವರೆಗೂ ಇಲ್ಲಿ ಪ್ರಸಾದ ಆಗುತ್ತೆ. ರಾತ್ರಿ 12 ಗಂಟೆಯಿಂದ ಗಂಗೆ ತರ್ತೀವಿ, ಸ್ಥಾಪನೆ ಮಾಡ್ತೀವಿ. ಸ್ವಾಮಿ 108 ಜಪ ಹೇಳ್ತೀವಿ, 108 ಸರಿ ಅರಿಶಿನ ಕುಂಕುಮ ಊದ್ಬತ್ತಿಯಿಂದ ಪೂಜೆ ಮಾಡ್ತೀವಿ, ಬಿಲ್ಪತ್ರೆಗಳಿಂದ ಪೂಜೆ ಮಾಡ್ತೀವಿ. 108 ಪೂಜೆ ಆದ ನಂತರ ಸ್ವಾಮಿ ಕೂರಿಸ್ಬಿಟ್ಟು ಮಂಗಳಾರತಿ ಮಾಡ್ತೀವಿ. ಆ ಪಂಚಾಮೃತ ಅಭಿಷೇಕನೂ ಅದೇ ಟೈಮ್ನೇ ನಡೀತೈತೆ ಎಲ್ಲ.